ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದು ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಫೆಬ್ರವರಿ 21ರಿಂದ 23ರವರೆಗೆ 3 ದಿವಸಗಳ ಕಾಲ ಜೀವನೋತ್ಸವ ಪ್ರವಚನ ಮಾಲೆ. ಡಾಕ್ಟರ್ BK ಶಕ್ತಿರಾಜ್ ಮೌಂಟ್ ಅಬು ಅವರಿಂದ ಸಾಯಿ ಶಾಲೆ ಆವರಣದಲ್ಲಿ ಉಪನ್ಯಾಸ ಕಾರ್ಯಕ್ರಮ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು BK ಪ್ರತಿಮಾ ಬೆಹೆಂಜಿ ಹಾಗೂ ಗುರುದೇವಿ ಅಕ್ಕನವರಿಂದ ಕರೆ. ನ್ಯಾಯಮೂರ್ತಿ AJ ಸದಾಶಿವ ಆಯೋಗ ವರದಿ ಜಾರಿಗೆ ತರದೆ ಒಳ ಮೀಸಲಾತಿ ಕೈಬಿಡಬೇಕೆಂದು ಕರ್ನಾಟಕ ಭೀಮಸೇನೆ ಸರ್ಕಾರಕ್ಕೆ ಆಗ್ರಹ. ಒಳ ಮೀಸಲಾತಿ ಹೆಸರಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಹಚ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧ. ಒಳ ಮೀಸಲಾತಿ ಕೈಬಿಡದೇ ಇದ್ದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು. ವಿಷ್ಣುವರ್ಧನ್ ವಾಲ್ದೊಡ್ಡಿ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಕುರಿತು ಸಂವಾದ. ಮಕ್ಕಳು ಶಾಲೆ ಬಿಡದಂತೆ ನೋಡಿಕೊಳ್ಳಬೇಕು. ಶಶಿಧರ್ ಕೋಸಂಬೆ. ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯ ಆಗಬೇಕಾಗಿದೆ. ನ್ಯಾಯಮೂರ್ತಿ ಪ್ರಕಾಶ್ ಬನ್ಸೋಡೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 89ನೇ ಮಹಾಶಿವರಾತ್ರಿ ಮಹೋತ್ಸವದ ಅಂಗವಾಗಿ ಜೀವನೋತ್ಸವ ಕುರಿತು ನಗರದ ಸಾಯಿ ಶಾಲೆ ಆವರಣದಲ್ಲಿ ಫೆಬ್ರವರಿ 21ರಿಂದ 23ರವರೆಗೆ 3 ದಿವಸಗಳ ಕಾಲ ಪ್ರತಿದಿನ ಸಾಯಂಕಾಲ 6ರಿಂದ ರಾತ್ರಿ 8 ಗಂಟೆವರೆಗೆ ರಾಜಸ್ಥಾನದ ಮೌಂಟ್ ಅಬುದಿಂದ ಆಗಮಿಸಲಿರುವಂತಹ ಅಂತಾರಾಷ್ಟ್ರೀಯ ಪ್ರೇರಣಾದಾಯಕ ಪ್ರವಚನಕಾರರಾಗಿರುವಂಥ ರಾಜಯೋಗಿ ಡಾಕ್ಟರ್ BK ಶಕ್ತಿರಾಜ್ ಅಣ್ಣನವರಿಂದ ಜರುಗಲಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರದ BK ಪ್ರತಿಮಾ ಬೆಹೆಂಜಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಯುವಕರು ಇಂದಿನ ಕಾಲದಲ್ಲಿ ದುರ್ಗುಣ ದುಶ್ಚಟಗಳಿಗೆ ಬಲಿಯಾಗ್ತಾ ಇರುವಂಥದ್ದು ಶೋಚನೀಯ ಸಂಗತಿ. ಯುವಕರಿಗಾಗಿಯೇ ವಿಶೇಷವಾಗಿ ಈ ಪ್ರವಚನ ಮಾಲಿಕೆ ಆಯೋಜಿಸಲಾಗಿದೆ. ಜೀವನದಲ್ಲಿ ಜಿಗುಪ್ಸೆ, ನಿರುತ್ಸಾಹ, ಅಪರಾಧ ಮನೋಭಾವ, ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಕಳ್ಕೊಳ್ತಕ್ಕಂಥದ್ದು ಇವೆಲ್ಲವುಗಳಿಗೂ ಕೂಡ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಪ್ರವಚನವನ್ನು ನಡೆಸ್ತಾ ಇದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಇದರಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಅವರು ಹೇಳಿದರು. ಜೀವನೋತ್ಸಾಹ ಕುರಿತು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರವಚನ ಮಾಲಿಕೆ ನಡೀತಾ ಇದೆ. ಆದ್ದರಿಂದ ಒಂದು ಯುವಕರ ಜೀವನದಲ್ಲಿ ಪರಿವರ್ತನೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಪ್ರತಿಮಾ ಬೆಹೆಂಜಿ ಅವರು ಹೇಳಿದರು. ಪಾವನಧಾಮ ಕೇಂದ್ರದ BK ಗುರುದೇವಿ ಅಕ್ಕನವರು ಮಾತನಾಡಿ, ಪ್ರತಿದಿನ ಸಂಜೆ 5ರಿಂದ 6ರವರೆಗೆ ಸಂಗೀತ ಸಂಜೆ ಜರುಗಲಿದೆ. BK ಓಂಕಾರ್ ಭಾಯ್ ಅವರಿಂದ ಶಾಸ್ತ್ರೀಯ ಸಂಗೀತ ನಡೆಯಲಿದೆ. ಸಂಗೀತಾಸಕ್ತರು ಇದರಲ್ಲಿ ಪಾಲ್ಗೊಂಡು ಮನಸ್ಸಿಗೆ ನೆಮ್ಮದಿಯನ್ನು ತಂದುಕೊಳ್ಳಬೇಕು. ಸಹಸ್ರಲಿಂಗ ದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ವಿಶೇಷವಾಗಿ ಆಕರ್ಷಕವಾಗಿ ಮಧ್ಯಾಹ್ನ 3ರಿಂದ 5ರವರೆಗೆ ಜರುಗಲಿವೆ. ಯುವಕರಿಗಾಗಿ ವಿಶೇಷ ಉಪನ್ಯಾಸ ಫೆಬ್ರವರಿ 22ರಿಂದ ಶನಿವಾರ ಬೆಳಿಗ್ಗೆ 22ರಂದು ಶನಿವಾರ ಬೆಳಿಗ್ಗೆ 7ರಿಂದ 8:30ರವರೆಗೆ ಜರುಗಲಿದೆ. ಈಗಾಗಲೇ ಸುಮಾರು 2500ಕ್ಕೂ ಹೆಚ್ಚು ಯುವಕರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಯುವಕರು ಇದರ ಸದುಪಯೋಗವನ್ನು ತಪ್ಪದೇ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣ ಪವಾಲಿ ಭಾಗವಹಿಸಿದರು. ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿ ಯಾವುದೇ ಕಾರಣಕ್ಕೂ ಕೂಡ ಜಾರಿಗೆ ತರದೆ ಒಳ ಮೀಸಲಾತಿ ಎನ್ನುವಂತಹ ಶಬ್ದವೇ ಸರ್ಕಾರ ಕೈಬಿಡಬೇಕು ಎನ್ನುವಂಥ ಮಾತನ್ನು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂತಹ ಅವರು, ಒಳ ಮೀಸಲಾತಿ ವಿಷಯದಲ್ಲಿ ರಾಜಕೀಯ ನೇತಾರರು ಮತ್ತು ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಅಣ್ಣ ತಮ್ಮಂದಿರಂತಿರುವಂತಹ ದಲಿತರ ಮಧ್ಯೆ ಜಗಳವನ್ನು ಹಚ್ಚಿ ವಿಷಬೀಜವನ್ನು ಬಿತ್ತುವಂತಹ ಮತ್ತು ಬಡವರ ಕತ್ತು ಹಿಚ್ಚುಕುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಡೆದಾಳುವ ನೀತಿ ಅನುಸರಿಸ್ತಾ ಇದೆ ಎಂದು ಕಿಡಿಕಾರಿದರು. ಒಂದು ವೇಳೆ ಒಳ ಮೀಸಲಾತಿ ಶಬ್ದ ಕೈ ಬಿಡದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟದ ರೂಪುರೇಷೆ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ. ಬೆಂಕಿ ಹಚ್ಚಿ ಕೈ ಕಾಸಿಕೊಳ್ಳುವಂತಹ ಇಂತಹ ಒಂದು ಕೆಟ್ಟ ಕೆಲಸವನ್ನು ರಾಜಕಾರಣಿಗಳು ಕೈ ಬಿಡಬೇಕು. BJP ಮತ್ತು ಕಾಂಗ್ರೆಸ್ ಇವು ಒಂದೇ ನಾಣ್ಯದ ಎರಡು ಮುಖಗಳು. ಎರಡೂ ಪಕ್ಷಗಳು ಕೂಡ ದಲಿತರ ಜೊತೆ ಚೆಲ್ಲಾಟ ಆಡ್ತಾ ಇವೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ನ್ಯಾಯಮೂರ್ತಿ AJ ಸದಾಶಿವ ಆಯೋಗದ ವರದಿ ಜನತೆಗೆ ಮುಟ್ಟಿಸಲಿ, ಆದರೆ ಆ ವರದಿ ಜಾರಿಗೆ ತರಬಾರದೆಂಬುದು ಸೇನೆಯ ಆಗ್ರಹವಾಗಿದೆ. ಒಳ ಮೀಸಲಾತಿಯ ಕುರಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಎಲ್ಲಿಯೂ ಹೇಳಿಲ್ಲ. ಮೀಸಲಾತಿ ಇರಲಿ, ಆದರೆ ಒಳ ಮೀಸಲಾತಿ ಎನ್ನುವಂಥ ಗುಮಾನಿ ಸರ್ಕಾರ ಎಬ್ಬಿಸಬಾರದು. ಇದು ಕೇವಲ ಚುನಾವಣಾ ಗಿಮಿಕ್ಗಾಗಿ ಮಾತ್ರ ಪಕ್ಷಗಳು ಬಳಸ್ಕೊಳ್ತಾ ಇವೆ. ಈ ರೀತಿಯ ಆಳುವ ಸರ್ಕಾರಗಳ ವರ್ತನೆಯಿಂದ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಎನ್ನುವಂಥ ಮಾತನ್ನು ವಾಲ್ದೊಡ್ಡಿ ಪ್ರತಿಪಾದಿಸಿದರು. ಕನ್ನಡಿಗರ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಭವಾನಿ, ಭೀಮ್ ಆರ್ಮಿ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷ ಗೌತಮ್ ಬಗ್ದಲ್ಕರ್, ಜಿಲ್ಲಾ
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಾಜುದ್ದೀನ್, ಪ್ರಮುಖರಾದ ದಿಗಂಬರ್ ಪುಂಗೆ, ನಿರಂಕಾರ್ ಕುಂಚೆ ಸೇರಿದಂತೆ ಇನ್ನಿತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಮಾಡಿ ಇವತ್ತೇ ಒಳಗಡೆ ಅಣ್ಣ ತಮ್ಮಂದಿರ ಥರ ನಾವು ಇದ್ದಿರೋರನ್ನ ಜಗಳ ಹಚ್ಚಿ ಏನು ಒಡೆದಾಡುವ ನೀತಿಯನ್ನು ಮಾಡ್ತಾ ಇದ್ದೇವೆ ಸರ್ಕಾರ. ಅದಕ್ಕೆ ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಸರ್, ಇಡೀ ರಾಜ್ಯಾದ್ಯಂತ ಕೆಲವು ರಾಜಕೀಯ ನಾಯಕರುಗಳು BJP ಸರ್ಕಾರದಾಗಿದ್ದಾಗ ಕಾಂಗ್ರೆಸ್ದವ್ರು ಒಂದು ಘೋಷಣೆ ಮಾಡ್ತಾರೆ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ. ಅದೇ ಕಾಂಗ್ರೆಸ್ ಸರ್ಕಾರ ಇವಾಗ ಅಧಿಕಾರಕ್ಕಿದೆ, ಚುನಾವಣೆ ಸಂದರ್ಭದಲ್ಲಿ BJP ಅವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿಗೆ ಮಾಡ್ತೇವೆ. ಈ ಒಳ ಮೀಸಲಾತಿ ಅನ್ನೋ ಪದನೇ ಬಳಸಬಾರ್ದು ಇವರು. ಇವತ್ತು ನೋಡ್ರಿ ಸರ್, ಎಲ್ಲ ಸಮುದಾಯದವರಿಗೆ ಮೀಸಲಾತಿ ಸಿಗ್ತಾ ಇದೆ. ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಮಕ್ಕಳು, ಅವ್ರ ವಿದ್ಯಾರ್ಥಿಗಳು, ಅವ್ರು ಓದ್ಬಿಟ್ಟು ಯಾರು ಇಂಜಿನಿಯರ್ ಆಗ್ತಾ ಇದ್ದಾರೆ, ಯಾರು ಡಾಕ್ಟರ್ ಆಗ್ತಾ ಇದ್ದಾರೆ, IAS IPS ಆಗ್ತಾ ಇದ್ದಾರೆ. ಇವತ್ತು ನೀವು ಯಾಕೆ ಡಿವೈಡ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಮ್ಮ ಪ್ರಶ್ನೆ ಸರ್. ಡಿವೈಡ್ ಮಾಡಿ ನಾವು ಬಹುಜನರಾಗಿರ್ತಕ್ಕಂಥವ್ರನ್ನ ಬಲಹೀನ ಮಾಡ್ಬೇಕಂತ ಹೇಳ ಇದ್ದಿರ್ತಕ್ಕಂಥ ಉದ್ದೇಶನೇ ಈ ರಾಜಕೀಯ ಷಡ್ಯಂತ್ರ ಸರ್. ಇಷ್ಟು ದಿವಸ ಆದಮೇಲೆ ನಾವು ಯಾಕೆ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳು ಇನ್ನು ಕೆಲವರು ನನ್ನ ಅಣ್ಣ ತಮ್ಮದಿರು ಕೇಳ್ತಾರೆ. ನಾನು ಮೊದಲೇ ಕರ್ನಾಟಕ ಭೀಮಸೇನೆಗಿಂತ ಮುಂಚೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಜೊತೆಗೆ ವಿಭಾಗೀಯ ಅಧ್ಯಕ್ಷ ಆಗಿದ್ದೆ. ಅಕ್ಟೋಬರ್ 3, 2022 ಇದು ತಮ್ಮ ಮುಖಾಂತರ ತೋರಿಸ್ಬೇಕು ಜನರಿಗೆ ಅಂತ ಹೇಳಿ ತೊಗೊಂಡು ಬಂದಿರೋದು. ನಾನು 3 ವರ್ಷದ ಹಿಂದ್ಗಡೆನೆ ಒಳ ಮೀಸಲಾತಿಗೆ ವಿರೋಧ ಮಾಡಿದ್ದು ಸರ್. ವಿರೋಧ ಮಾಡಿರ್ತಕ್ಕಂಥ ಕಾರಣ ಇದ್ರ ಒಳಗಡೆನೇ ಇದ್ದೀನಿ. ತಮಗಿದ್ರ ಕಾಪಿನೂ ಕೊಡ್ತೇನೆ ನಾನು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಬೆಂಗಳೂರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಬೀದರ್ ಇವರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009ರ ಸಮರ್ಪಕ ಅನುಷ್ಠಾನದ ಕುರಿತು ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಂವಾದ ಮತ್ತು ಪುನಶ್ಚೇತನ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಕೂಡ ಈ ಸಂದರ್ಭದಲ್ಲಿ ಇದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಲೀಂ ಪಾಷಾ ಅವರು ಕೂಡ ಅಲ್ಲಿದ್ದರು. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಕುರಿತು ಸಭೆಯಲ್ಲಿ ಶಿಕ್ಷಣ ಇಲಾಖೆಯ ವಿವಿಧ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಮಕ್ಕಳ ರಕ್ಷಣಾ ಒಂದು ಹಕ್ಕುಗಳ ಆಯೋಗದ ಸದಸ್ಯರಾದ ಶಶಿಧರ ಕೋಸಂಬಿ ಅವರು ಮಕ್ಕಳು ಶಾಲೆ ಬಿಡದಂತೆ ನೋಡಿಕೊಳ್ಳಬೇಕು, ಒಂದು ವೇಳೆ ಬಿಟ್ಟರೆ ಅವರ ವಿಳಾಸವನ್ನು ಕಂಡುಹಿಡಿದು ಮನೆಯವರೆಗೆ ಹೋಗಿ ಮಕ್ಕಳನ್ನು ಪುನಃ ಶಾಲೆಗೆ ಕರೆತರುವಂತೆ ಪ್ರಯತ್ನ ಮಾಡಬೇಕು ಎಂಬ ಮಾತಿಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಮಕ್ಕಳು ಬೇರೆ ಬೇರೆ ಊರುಗಳಲ್ಲಿ ಇರುವುದರಿಂದ ವಿಳಾಸ ಬೇರೆ, ಅವರು ಇರೋದೇ ಬೇರೆ ಆಗಿರೋದ್ರಿಂದ ಅವರನ್ನು ಹುಡುಕಿ ಶಾಲೆಗೆ ಸೇರಿಸಲಿಕ್ಕೆ ಒಂದಿಷ್ಟು ವಿಳಂಬ ಆಗ್ತಾ ಇದೆ, ಆದರೂ ಕೂಡ ಪ್ರಯತ್ನದಲ್ಲಿದ್ದೇವೆ ಎನ್ನುವಂಥ ಮಾಹಿತಿಯನ್ನು ಸಭೆಗೆ ನೀಡಿದರು. ಇದೇ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ಅವರು ಕೂಡ ಮಾತಾಡ್ತಾರೆ. ನಾವು ಒಂದಿಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇತ್ತು, ಹಾಗಾಗಿ ಅವುಗಳನ್ನು ಸರಿಪಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ವಿವಿಧ ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಒಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಸಭೆಗೆ ಅವರು ತಮ್ಮದೇ ಆಗಿರತಕ್ಕಂಥ ಒಂದು ಮಾಹಿತಿಯನ್ನು ನೀಡಿದರು. ವಿಳಾಸ ಎಲ್ಲ ಇರ್ಬೋದಲ್ಲ, ಅಲ್ಲಿ ಶಾಲೆ ವಿಳಾಸ, ಮನೆ ವಿಳಾಸ, ತಾಯಿ ಹೆಸರು, ತಂದೆ ಹೆಸರು ಎಲ್ಲ ಇರ್ಬೋದಲ್ಲ. ಮತ್ತ ಆ ಟ್ರೇಸ್ ಮಾಡಿದ್ಮೇಲೆ ಅಲ್ಲಿ ಇದೆಲ್ಲ ಭೌತಿಕವಾಗಿ ಗಮನಿಸಿದಾಯ್ತಾ, ನೋಡಿದ್ರ? ಅದು ಹೌದು, ಗಮನಿಸಲಾಗಿದೆ ಸರ್. ಅದರಲ್ಲಿ ಹೇಗಿದೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಊರ ಹೆಸರು ಬಂದ್ರೆ ಆ ಮಕ್ಕಳು ಬೇರೆ ಎಲ್ಲೋ ಇರುವಂತದ್ದು ಈ ಊರಲ್ಲಿ ಬಂದಾಗಿದೆ. ಅದನ್ನು ಗುರುತಿಸಲಿಕ್ಕೆ ಬಹಳ ವಿಳಂಬ ಆಯಿತು. ಆದರೂ ಗುರುತಿಸಿ ಅದರಲ್ಲಿ 428 ಬಿಟ್ಟು ಉಳಿದಂತಹ ಮಕ್ಕಳನ್ನು 1780 ಮಕ್ಕಳನ್ನು ಗುರುತಿಸಲಾಗಿದೆ. 1780. ಈ ಮಕ್ಕಳು ಯಾರು? ಇವೆಲ್ಲ ಮಕ್ಕಳನ್ನು ಶಾಲೆಯಲ್ಲಿ ಇರುವಂತ ಮಕ್ಕಳು. ಓಕೆ. ಈಗ 480, 700, 1780 ಮತ್ತು 425. ಮತ್ತೆ ಉಳಿದಂತ ಮಕ್ಕಳು 2 ಕುಂತ್ರೆ 2460. 2 ಸೇರಿದ್ರೆ 2000 ಆಯ್ತು. 2480. ಕಮಲನಾಥ್ ತಾಲೂಕು ಬೇರೆನಾ? ಅದಕ್ಕೆ ಕಮಲನಾಥ್ ತಾಲೂಕು ಸರ್, ಒಂದು ನಿಮಿಷ. ತಾವು ಏನು ಸಬ್ಮಿಷನ್ ಮಾಡ್ತಾ ಇದ್ರಲ್ಲ, ಸಭೆ ಮಾಡಿದ್ಮೇಲೆ ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಯೋಗ ವರದಿ ಮಾಡಬೇಕು.
ಪ್ರತಿಯೊಬ್ಬರು ಯಾರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದ್ ಹೇಳಿ, ಮಾಡಿಲ್ಲ ಅಂತ ಹೇಳಿ ಅದಕ್ಕೆ. ಬಟ್ ಕಡ್ಡಾಯ ವಾರಕ್ಕೊಂದ್ ಸಭೆ ದಯವಿಟ್ಟು ಮಾಡ್ಲೇಬೇಕು. ದಯವಿಟ್ಟು ವಾರಕ್ಕೊಂದ್ ಸಭೆ ಮಾಡಿ ನಮ್ಮವರೆಲ್ಲ ನಮ್ಮ ಆತ್ಮೀಯರಲ್ಲಿ ಎಷ್ಟೋ ಜನ ಇಲ್ಲ ಅವ್ರಿಗೆಲ್ಲ ಕ್ಲಾಸ್ ತಿಳ್ಕೊತೀನಿ ಮಾಡ್ತಾ ಇದಾರೆ ಇಲ್ಲ, ದಯವಿಟ್ಟು ಮಾಡಿ. ನಮ್ದು ಇಷ್ಟೇ ನಮ್ದು ಕನ್ಸರ್ನ್ ನಮ್ದೆಲ್ಲ ನಮ್ಮ ಜಿಲ್ಲೆ ಯಾವ ರೀತಿ ಆಗ್ಬೇಕಂದ್ರೆ ಒಂದು ಮಕ್ಕಳ ಸ್ನೇಹಿ ಜಿಲ್ಲೆ ಆಗ್ಬೇಕು, ಮಕ್ಕಳ ಶೈಕ್ಷಣಿಕ ಸ್ನೇಹಿ ಜಿಲ್ಲೆ ಆಗ್ಬೇಕು ಅಂತ ನನ್ನ ಸದುದ್ದೇಶ ಇದೆ. ತಮ್ಮೆಲ್ಲರ ಸರ್ಕಾರ ಇದ್ದಲ್ಲಿ ಮಾತ್ರ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ತಾವೆಲ್ಲರೂ ಸಹಿತ ಈ ವಿಷಯವನ್ನು ಬಹಳಷ್ಟು ಗಂಭೀರತೆಯಿಂದ, ಸೂಕ್ಷ್ಮತೆಯಿಂದ, ಸಂವೇದನಾಶೀಲತೆಯಿಂದ ತಾವೆಲ್ಲರೂ ತಿಳ್ಕೊಂಡು ಅಳವಡಿಸ್ಕೊಂಡು ಯೋಜನಾಬದ್ಧವಾಗಿ ಒಂದು ಒಳ್ಳೆ ತಾವೆಲ್ಲ ಕ್ರಮಕ್ಕೆ ಮಕ್ಕಳ ಒಂದು ರಕ್ಷಣೆಗೆ ತಾವು ಮುಂದಾಗ್ತೀವಿ ಎಂಬ ಒಂದು ಸದಾಶಯದೊಂದಿಗೆ 2 ದಿನಗಳ ಕಾಲ ಬಹಳ ಒಳ್ಳೆ ರೀತಿಯಿಂದ ಕಡ್ಡಾಯವಾಗಿ ಇಷ್ಟೆಲ್ಲ ಹೇಳಿದ್ದು ಇವತ್ತಿನ ದಿವಸ ಶಾಲೆಗೆ ಶೌಚಾಲಯಗಳ ಸಮಸ್ಯೆ ಇದ್ರೆ ಸಂಬಂಧಪಟ್ಟಂತಹ ಪಂಚಾಯತಿಗಳಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಬಹುದು, ಕಂಪೌಂಡರ್ ಮಾಡಬಹುದು, ಆಟೋ ಮೈದಾನ ಮಾಡಬಹುದು. ಅಷ್ಟೆಲ್ಲ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ, ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲಾ ಶಾಸಕರಿಗೆ KKRDBಯಲ್ಲಿ ಅವಕಾಶ ಇದೆ, ಪ್ರೇರೇಟ್ ಇದೆ. ಶೈಕ್ಷಣಿಕ ಆರೋಗ್ಯಕ್ಕಾಗಿ ನೀವು ಕಂಪಲ್ಸರಿ ಮಾಹಿತಿ ಕೊಟ್ಟರೆ ಕಡ್ಡಾಯವಾಗಿ ಮಾಡೇ ಮಾಡ್ತಾರೆ. ಮಕ್ಕಳಿಗೆ ಯಾರು ಸಹಿತ ಮಕ್ಕಳ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬರು ಸಹಿತ ಮಾಡೇ ಮಾಡ್ತಾರೆ. ಅದು ನಮ್ಗೆಲ್ಲರಿಗೂ ಅದ್ರ ಬಗ್ಗೆ ಅರಿವು ಇದೆ. ಹೀಗಾಗಿ ಪ್ರತಿಯೊಂದು ಮಗುವಿನ ಎಲ್ಲಾ ರೀತಿಯ ಪೂರಕವಾದಂತ ವಾತಾವರಣ, ಮಕ್ಕಳಿಗೆ ಒಂದು ಖುಷಿ ಶಾಲೆ ಬರ್ತಕ್ಕಂಥ ಮನಸ್ಥಿತಿ ಮಾಡ್ಬೇಕಂತದ್ದು ನಮ್ಮೆಲ್ಲರ ಕೈಯಲ್ಲಿ, ಅದನ್ನು ಮಾಡ್ಬೇಕಷ್ಟೇ. ಹೀಗಾಗಿ ಮಕ್ಕಳದು ನೀರಿನ ಸಂಪರ್ಕ ಬಗ್ಗೆ JJ ಅಂತ ಹೇಳಿದೆ ನಾನು ನಿಮಗೆ. ಆಮೇಲೆ ಮಕ್ಕಳಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ, ಮಕ್ಕಳ ರಕ್ಷಣಾ ಕ್ರಮಗಳ ಬಗ್ಗೆ, ಮಕ್ಕಳ ಕಾಯ್ದೆಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ತೆರೆದ ಮನೆ ಕಾರ್ಯಕ್ರಮ ಮಾಡಬೇಕಂತ ಸರ್ಕ್ಯುಲರ್ ಇದೆ, ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಇದೆ, ನಿಮ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಇದೆ. ಅದ್ರ ಬಗ್ಗೆನು ನೀವು ಅಲ್ಲಿ ಸಂಬಂಧಪಟ್ಟಂತ CRP, BRP ಎಲ್ಲ BOFCಗಳೆಲ್ಲ ಹೋದ ಭೇಟಿ ಪಟ್ಟಂತ ಸಂದರ್ಭದಲ್ಲಿ ಆ ಪೊಲೀಸ್ ಠಾಣೆಗಳಿಗೆ ಲೆಟರ್ ಬರ್ರಿ, ಫೋನ್ ಮಾಡ್ರಿ, ಕರ್ಸ್ರಿ ಅಥವಾ ನಿಮ್ಮವ್ರಿಗೆ ಕಳಿಸ್ರಿ. ಬಟ್ ಏನಾದ್ರೂ ಮಾಡಿ ಎಲ್ಲಾ ಮಕ್ಕಳಿಗೆ ತಮ್ಮ ಕಾನೂನಿನ ಬಗ್ಗೆ, ನಿಯಮಗಳ ಬಗ್ಗೆ, ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ತಾವೆಲ್ಲರೂ ದಯವಿಟ್ಟು ಮಾಡ್ರಿ. ಅದರ ಜೊತೆಗೆ ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.